ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದು ಎಕ್ಸಾಮ್ಸು ಇನ್ನೇನು ಹತ್ತಿರ ಇದೆ. ಈಗ ಫಸ್ಟ್ ಯೂನಿಟ್ ಟೆಸ್ಟ್ ನೀವೆಲ್ರಿಗೂ ಫಸ್ಟ್ ಯೂನಿಟ್ ಟೆಸ್ಟಿಗೆ ರೆಡಿ ಆಗ್ತಿದ್ದೀರಾ ಅಂದ್ಕೊಳ್ತೀನಿ. ಈಗ ಪಿ ಯು ಸಿ ಫಸ್ಟ್ ಇಯರ್ದು ಇದು ಫಸ್ಟ್ ವಿಡಿಯೋ ಅಂದ್ಕೊಳ್ತೀನಿ ಈ ವರ್ಷದ್ದು. ಅಂದರೆ 2025 ಈಗ ಜೂನ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಅಲ್ಲ ಇವಾಗ. ನಂದು ಮೊದಲಿಂದಂತೂ ವಿಡಿಯೋಸ್ ಎಲ್ಲನೂ ಇದೆ ಇದರಲ್ಲಿ. ನಿಮಗೆ ಯಾವುದಾದ್ರೂ ಫಸ್ಟ್ ಇಯರ್ ಬೇಕಂತಂದರೆ ಪ್ಲೇಲಿಸ್ಟಿಗೆ ಫಸ್ಟ್ ಇಯರ್ ಪಿ ಯು ಸಿ ಫಸ್ಟ್ ಇಯರ್ ಅಂತ ಹೋಗ್ಬಿಟ್ರೆ ನಿಮಗೆ ಚಾಪ್ಟರ್ ವೈಸು ಅಲ್ಲಿ ವಿಡಿಯೋಸ್ ಎಲ್ಲ ಸಿಗುತ್ತೆ ನಿಮಗೆ. ಓಕೆ, ಈಗ ನಾನು ಬಂದಿರೋದಂತಂದರೆ ಈಗ ಈ ವಿಡಿಯೋದಲ್ಲಿ ಪ್ಯಾಟರ್ನು ಫಸ್ಟ್ ಯೂನಿಟ್ ಟೆಸ್ಟದ್ದು ನಿಮಗೆ ಯೂನಿಟ್ ಟೆಸ್ಟ್ಗೆ ಎಷ್ಟು ಮಾರ್ಕ್ಸು ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಈಗ ಫಸ್ಟ್ ಯೂನಿಟ್ ಟೆಸ್ಟ್ಗೆ ನಿಮಗಿರೋದು 40 ಮಾರ್ಕ್ಸು, ಹೌದಾ? ಅಂದರೆ ನಿಮಗೆ ಮಿಡ್ ಟರ್ಮಲ್ಲಿ 80 ಮಾರ್ಕ್ಸ್ ಬರುತ್ತೆ ಮತ್ತು ಫೈನಲಲ್ಲೂ ಕೂಡ 80 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಯೂನಿಟ್ ಟೆಸ್ಟು ಮತ್ತು ಸೆಕೆಂಡ್ ಯೂನಿಟ್ ಟೆಸ್ಟ್ ಬಂದುಬಿಟ್ಟು ಇಲ್ಲಿ 40 ಮಾರ್ಕ್ಸ್ ಇರುತ್ತೆ. ಈ 40 ಮಾರ್ಕ್ಸು ಹೇಗೆ ಡಿವೈಡ್ ಆಗುತ್ತೆ ಅಂತಂದರೆ, ಈಗ 1 ಮಾರ್ಕು ನಿಮಗಿಲ್ಲಿ ಟೋಟಲ್ ಬಂದುಬಿಟ್ಟು ಸೆಕ್ಷನ್ 4 ಸೆಕ್ಷನ್ ಬರುತ್ತೆ, ಹೌದಾ? ಸೆಕ್ಷನ್ ಎ ಅಂತ ಹೇಳಿಬಿಟ್ಟು ಸೆಕ್ಷನ್ ಎ ಅಲ್ಲಿ ಈಗ 1 ಮಾರ್ಕು ಎಮ್ ಸಿ ಕ್ಯೂ ಕ್ವಶನ್ನು, ಎಮ್ ಸಿ ಕ್ಯೂ ಫಸ್ಟ್ ಹಾಕ್ಬಿಡ್ತೀನಿ. ಎಮ್ ಸಿ ಕ್ಯೂ ಈಸ್ ಈಕ್ವಲ್ಸ್ ಟು 1 ಮಾರ್ಕು 3 ಕ್ವಶನ್ಸ್ ಇರುತ್ತೆ, 3 ಕ್ವಶನ್ಸು. ಓಕೆ, ಮತ್ತು ಮ್ಯಾಚ್ ದ ಫಾಲೋಯಿಂಗು 1 ಮಾರ್ಕು ಇಂಟು 3 ಇರುತ್ತೆ, ಅಲ್ಲಿ ಕೂಡ 3 ಮಾರ್ಕ್ಸ್ ನಿಮಗೆ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಇಲ್ಲಿ 1 ಮಾರ್ಕು ಇಂಟು 3 ದಟ್ಸ್ ಈಸ್ ಈಕ್ವಲ್ಸ್ ಟು 3. ಟೋಟಲ್ ಬಂದುಬಿಟ್ಟು ಇಲ್ಲಿ 9 ಮಾರ್ಕ್ಸ್ ಆಗುತ್ತೆ ನಿಮಗೆ. 9 ಮಾರ್ಕ್ಸ್ಗೆ ಈಗ 1 ಮಾರ್ಕ್ ಅಂತ ಈಗ ಇದಂತೂ ನಿಮಗೆ ಇಲ್ಲಿ ಆನ್ಸರ್ಸ್ ಇರುತ್ತೆ, ರೆಡಿ ಇರುತ್ತೆ. ಬಟ್ 1 ಮಾರ್ಕು ಅಲ್ಲಿ 1 ವರ್ಡ್ ಮತ್ತು 1 ಸೆಂಟೆನ್ಸ್ ಇರುವಂಥ ಕ್ವಶನ್ ಅಂತಂದರೆ ಇಲ್ಲಿ 1 ಮಾರ್ಕದ್ದು ಇಲ್ಲಿ 2 ಕ್ವಶನನ್ನು ನೀವು ಇರುತ್ತಲ್ಲೇ 2 ಕ್ವಶನ್ನು 1 ವರ್ಡ್ ಇರುತ್ತೆ ಅಥವಾ 1 ಸೆಂಟೆನ್ಸಲ್ಲಿ ಸಾಲ್ವ್ ಮಾಡಬೇಕಾಗಿರೋದು ನೀವು. 1 ಇಂಟು 2 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 2. ನೆಕ್ಸ್ಟು 2 ಮಾರ್ಕ್ ಕ್ವಶನ್ನು, 2 ಮಾರ್ಕ್ಸಲ್ಲಿ ಸೆಕ್ಷನ್ ಬಿ ಅಂತ ತಗೊಳ್ತೀವಿ. ಇಲ್ಲಿ ಸೆಕ್ಷನ್ನ ಬಿ ಅಂತ ತಗೊಳ್ತೀವಿ, ಏಕೆಂದರೆ 1 ಮಾರ್ಕಿಂದ ಕಂಪ್ಲೀಟ್ ಇಲ್ಲಿ 9 + 11 ಮಾರ್ಕ್ ಬಂದುಬಿಡುತ್ತಲ್ಲಿ. ಸೆಕ್ಷನ್ ಬಿಯಲ್ಲಿ 2 ಮಾರ್ಕ್ ಕ್ವಶನ್ನು, 2 ಮಾರ್ಕ್ಸ್ ಅಂದರೆ ಈಗ ಲಿಮಿಟೇಷನ್ಸು ಅಥವಾ ಯೂಸಸ್ ಇರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು, ಬ್ರ್ಯಾಂಚಸ್ ಇರ್ಬೋದು, ಸ್ಕೋಪಲ್ಲಿ ಕೇಳ್ಬೋದು, ಅಥವಾ ಯಾವುದಾದ್ರೂ 2 ಡೆಫಿನಿಷನ್ ಕೂಡಿಬಿಟ್ಟು ಕೇಳ್ಬೋದು. ಓಕೆ, ಅಂಥ ಕ್ವಶನ್ಸು 2 ಮಾರ್ಕಿನ ಕ್ವಶನ್ನು 2 ಇಂಟು ಇಲ್ಲಿ ಬಂದುಬಿಟ್ಟು ನಿಮಗೆ 2 ಕ್ವಶನ್ಸು ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 4. ಟೋಟಲ್ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಸೇರಿಬಿಟ್ಟು ನಿಮಗೆ 15 ಮಾರ್ಕ್ ಆಗುತ್ತೆ. ಇಲ್ಲಿ ಟೋಟಲ್ 1 ಮಾರ್ಕು ಮತ್ತು 2 ಮಾರ್ಕ್ಸು. ಇಲ್ಲಿ ನಿಮಗೆ ಚಾಯ್ಸ್ ಮಾಡ್ಕೊಂಡು ಮಾಡಬೇಕು ಅಂತಂದರೆ, ಅಂದರೆ ಇದೆಲ್ಲ ನಿಮ್ಗೆ ಹೆಂಗಿರುತ್ತೆ ಕ್ವಶನ್ ಅಂದರೆ ಇದರಲ್ಲಿ ಚಾಯ್ಸಸ್ ಇರೋಂಗಿಲ್ಲ ನಿಮಗೆ. 1 ಮಾರ್ಕಲ್ಲಿ ಎಮ್ ಸಿ ಕ್ಯೂ ಆಯಿತು, ಮ್ಯಾಚ್ ದ ಫಾಲೋಯಿಂಗು, ಫಿಲ್ ಇನ್ ದ ಬ್ಲ್ಯಾಂಕ್ಸು 1 ಮಾರ್ಕಲ್ಲಿ ಚಾಯ್ಸಸ್ ಇರಲ್ಲ. ಬಟ್ ಸೆಕ್ಷನ್ ಬಿಯಲ್ಲಿ 2 ಇಂಟು 2 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 4 ಅಂತಂದರೆ ಇಲ್ಲಿ ನಿಮಗೆ 2 ಕ್ವಶನ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅಂದರೆ ಟೋಟಲ್ ಕೊಟ್ಟಿದ್ದು 4 ಕ್ವಶನ್ಸನ್ನು, 4 ಕ್ವಶನ್ನಲ್ಲಿ ನೀವು ಸಾಲ್ವ್ ಮಾಡ್ತಾ ಇರೋದು 2 ಕ್ವಶನನ್ನು, ಅದು 2 ಮಾರ್ಕ್ಸ್ಗೆ ದಟ್ ಈಸ್ 4. ಟೋಟಲ್ ಬಂದುಬಿಟ್ಟು ನಿಮಗೆ ಅಲ್ಲಿ 15 ಮಾರ್ಕ್ಸ್ ಆಯಿತು. ಈಗ ನೆಕ್ಸ್ಟು ಸೆಕ್ಷನ್ ಸಿಯಲ್ಲಿ 5 ಮಾರ್ಕ್ಸ್ ಬರುತ್ತೆ, ಹೌದಾ? 5 ಮಾರ್ಕ್ಸು ಫಸ್ಟು ನಿಮಗೆ 5 ಇಂಟು ಯು ಆರ್ ಸಾಲ್ವಿಂಗ್ ಆ್ಯಸ್ ಅ 2 ಕ್ವಶನ್ ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 10. ಬಟ್ ಇಲ್ಲಿ 5 ಇಂಟು 2 ಅಲ್ಲಿ 4 ಕ್ವಶನ್ ಬರುತ್ತೆ. ಬಟ್ ಇಟ್ ಡಿಪೆಂಡ್ಸ್, 3 ಕ್ವಶನ್ನು ಬರ್ಬೋದು. ಬಟ್ ಪ್ಯಾಟರ್ನ್ ಪ್ರಕಾರ ಹೋದಾಗ ಅಲ್ಲಿ 3 ಕ್ವಶನ್ನು 4 ಕ್ವಶನ್ನು ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. 5 ಇಂಟು ದಟ್ ಈಸ್ ಈಕ್ವಲ್ಸ್ ಟು 2 ಈಸ್ ಈಕ್ವಲ್ಸ್ ಟು 10. ದ ಸೇಮ್ 5 ಮಾರ್ಕ್ಸಲ್ಲಿ ಮತ್ತು ಪಿ ಒ ಕ್ಯೂ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ನಿಮಗೆ ಈ 5 ಮಾರ್ಕ್ಸಲ್ಲಿ ಥಿಯರಿ ಕ್ವಶನ್ ಬರ್ಬೋದು ಯಾವುದೋ ಒಂದು. ಈಗ ಈಗ ನಿಮಗೆ ಯಾವುದು ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ಸ್ಯಾಂಪ್ಲಿಂಗು ಇರ್ಬೋದು, ರೈಟ್ ಎನಿ 5 ಫಂಕ್ಷನ್ಸ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂತ ಇರ್ಬೋದು. ಥಿಯರಿ ಕ್ವಶನ್ ಇಲ್ಲಿ ಬರುತ್ತೆ. ಬಟ್ ಪಿ ಒ ಕ್ಯೂ ಅಲ್ಲಿ ಪ್ಯೂರ್ ಆಗಿ 2 ಕ್ವಶನ್ನು ಅದು ನಿಮಗೆ ಬರೋದು ಅಂತಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡು. ಅಂದರೆ ಈಗ ಗ್ರಾಫ್ ಇದೆ, ಡೈಗ್ರಾಮ್ಸ್ ಇದೆ,
ಅದನ್ನು ಕೊಡ್ಬೋದು. ಫಿಲ್ ಇನ್ ದ ಇದು ಟ್ಯಾಲಿ ಬಾರ್ ಕೊಡ್ಬೋದು, ಬ್ಲ್ಯಾಂಕ್ ಟೇಬಲ್ ಕೊಡ್ಬೋದು. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನು 5 ಮಾರ್ಕ್ಸು ಇಂಟು 1 ಅನ್ನು ಸಾಲ್ವ್ ಮಾಡ್ತೀರಾ ಅಲ್ಲಿ ಔಟ್ ಆಫ್ 2 ಕ್ವಶನ್ಸು. ಇಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಟೋಟಲ್ ಬಂದುಬಿಟ್ಟು ಇಲ್ಲಿ ಕೂಡ ಇಲ್ಲಿ 15 ಮಾರ್ಕ್ಸ್ ಆಗುತ್ತೆ ನಿಮಗೆ. 15 ಇದು 15 ಟೋಟಲ್ 30 ಮಾರ್ಕ್ಸು. ಈಗ ಸೆಕ್ಷನ್ ಡಿಯಲ್ಲಿ 10 ಮಾರ್ಕ್ಸ್ ಕ್ವಶನ್ನು, ಹೌದಾ? 10 ಮಾರ್ಕ್ಸ್ ಕ್ವಶನ್ನು 10 ಇಂಟು 1 = 10. ಓಕೆ, ಬಟ್ ಇಲ್ಲಿ 2 ಕ್ವಶನ್ ಇರುತ್ತೆ ನಿಮಗೆ. 2 ಕ್ವಶನಲ್ಲಿ ನೀವು ಸಾಲ್ವ್ ಮಾಡ್ತಾ ಇರೋದು 1 ಕ್ವಶನನ್ನು, ದಟ್ ಈಸ್ ಕ್ಯಾರೀಸ್ 10 ಮಾರ್ಕ್ಸ್. ಟೋಟಲ್ ಬಂದುಬಿಟ್ಟು ನಿಮಗಿಲ್ಲಿ 40 ಮಾರ್ಕ್ಸ್ ಪೇಪರ್ ಇದು, 40 ಮಾರ್ಕ್ಸು. ಬಟ್ ಅದೇ ಹೇಳಿದ್ನಲ್ಲ, ನಿಮ್ಗೆ ಚಾಯ್ಸ್ ಎಲ್ಲಿ ಬರುತ್ತೆ ಮತ್ತು ಎಲ್ಲಿ ಬರಲ್ಲ ಅಂತ ಹೇಳಿಬಿಟ್ಟು, ಇದ್ರ ಪ್ರಕಾರ ಈ ಪ್ಯಾಟರ್ನ್ ಪ್ರಕಾರ ನೀವು ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಇದನ್ನು ಮಾಡ್ಕೊಂಡ್ರಿ ಅಂತಂದರೆ ಏನೇನು ಬರ್ಬೋದು, ಏನೇನಿಲ್ಲ, ಯಾವುದು 5 ಮಾರ್ಕ್ಸಿಗೆ ಬರುತ್ತೆ, ಯಾವುದು ನಾನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. 5 ಮಾರ್ಕ್ಸನ್ನು ನೀವು 2 ಯಾವುದು ಸಾಲ್ವ್ ಮಾಡಬೇಕು, ಯಾವುದು ಕೊಟ್ಟಿರ್ತಾರಲ್ಲಿ, ಮತ್ತು ನಿಮ್ಗೆ ಯಾವುದು ಈಸಿ ಆಗುತ್ತೆ, ಮತ್ತು POQ ಅಲ್ಲಿ ಕೂಡ 10 ಮಾರ್ಕ್ಸು ಕೂಡ ಅಲ್ಲಿ ಯಾವುದು ನಿಮಗೆ ಅಂದರೆ ಈಗ ಬಂದುಬಿಟ್ಟು ನಿಮಗೆ ಸಿಲೆಬಸ್ ಏನಿದೆ ಅಂತ. ಸಿಲೆಬಸ್ ನಿಮಗೆ ಬಂದುಬಿಟ್ಟು ಈಗ ಫಸ್ಟ್ 4 ಚಾಪ್ಟರ್ಸು ಅಂದರೆ ಡೈಗ್ರಾಮೆಟಿಕ್ ಗ್ರಾಫಿಕಲ್ ಮಟ್ಟ ಇರುತ್ತೆ ನಿಮಗೆ. ಫಸ್ಟ್ ಅಂತೂ ನಿಮಗೆ ಈಗ ಇಂಟ್ರೊಡಕ್ಷನ್ ಬರುತ್ತೆ, ಇಂಟ್ರೊಡಕ್ಷನ್ ಆಫ್ ಸ್ಟಾಟಿಸ್ಟಿಕ್ಸ್ ಬರುತ್ತೆ. ಸೆಕೆಂಡ್ ಬಂದುಬಿಟ್ಟು ನಿಮಗೆ ಆರ್ಗನೈಜೇಷನ್ ಆಫ್ ಡೇಟಾ. ಥರ್ಡ್ ಒನ್ ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬುಲೇಷನ್. 4th ಯೂನಿಟ್ ಈಸ್ ಡೈಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲ್. ಓಕೆ, ಈ 4 ಯೂನಿಟಲ್ಲೂ ಕೂಡ ಇದೆಲ್ಲ ಕ್ವಶನ್ಸು ಕವರ್ ಆಗುತ್ತೆ. ಇದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಕ್ವಶನ್ನು ಏನು ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ನಾನು ಒಂದು ಅಂತಂದರೆ ನಿಮಗೆ ಇದರಲ್ಲಿ ಏನು ಕನ್ಫ್ಯೂಷನ್ ಇದ್ದರೆ, ಅಥವಾ ನಿಮಗೆ ಯಾವುದಾದ್ರೂ ವಿಡಿಯೋಸು ಯಾವುದಾದ್ರೂ ಡಿಫಿಕಲ್ಟ್ ಅನಿಸಿದರೆ, ಯಾವುದಾದ್ರೂ ಬೇಕಿದ್ದರೆ ಹೌ ಟು ಡೂ ಅಂತ, ಯಾವುದನ್ನು ನೀವು ಸಾಲ್ವ್ ಮಾಡಬೇಕು ಅಥವಾ ನಿಮಗೆ ಯಾವುದು ತಿಳಿತಾ ಇಲ್ಲ ಕ್ಲಾಸಲ್ಲಿ ಅಂತಂದು ನನಗೆ ಕಮೆಂಟ್ ಮಾಡಿದರೆ ನಾನು ಅದರ ಪ್ರಕಾರ ನಿಮಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಇದನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿದರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಿಮಗೆ ಈಸಿ ಆಗುತ್ತೆ, ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನಿಮಗೆಲ್ಲಿ ಕ್ಲಾಸಲ್ಲಿ ತಿಳಿದಿಲ್ಲ ಅಥವಾ ಯಾವಾಗೋ ಹೇಳಿದ್ದನ್ನು ನೀವು ಮರ್ತು ಬಿಡ್ತೀರಾ, ಮತ್ತೆ ಅದು ರೀಕಾಲ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಈ ವಿಡಿಯೋಸು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.